ಹಾರಾಡುವ ಪಕ್ಷಿಗಳು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು, ಎಲ್ಲ ಜೀವಿಗಳಿಗೆ ಎಲ್ಲ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದಾನೆ ಎಂದು ಹೇಳಿದನು. ಆಹಾರಕ್ಕಾಗಿ ಪ್ರೇರೆ, ಸೊಪ್ಪುಗಳಲ್ಲಿ ಪ್ರೋಟೀನ್ಗಳು ಪ್ರೇರೆ. ನನ್ನ ಮಕ್ಕಳು ಪ್ರೋಟೀನ್ ತಿಂದು ಚೆನ್ನಾಗಿರಲಿ ಅಂತ ಒಂದೊಂದು ಸೊಪ್ಪಿನಲ್ಲಿ ಒಂದೊಂದು ಪ್ರೋಟೀನ್ ಮಡಗಿದ್ದಾನೆ ದೇವರು. ಒಂದೊಂದು ಹಣ್ಣಿನಲ್ಲಿ ಒಂದೊಂದು ಪ್ರೋಟೀನ್. ಈ ಹಣ್ಣು ದೇವ್ರಿಗೆ ಬೇಕಾಗಿಲ್ಲ, ಈ ಕಾಯಿ ದೇವ್ರಿಗೆ ಬೇಕಾಗಿಲ್ಲ, ಈ ಹೂವು ದೇವ್ರಿಗೆ ಬೇಕಾಗಿಲ್ಲ, ಎಲ್ಲ ನೀವು ದೇವ್ರಿಗೆ ಕೊಡಿ. ವೃಕ್ಷ ಫಲವು ನಿಮಗೆ, ನೀವು ನಿಮ್ಮ ಗರ್ಭಫಲವು ದೇವರಿಗೆ ಕೊಡಿ. ಓಕೆನಾ? ದೇವರು ಕೊಟ್ಟರೆ ಅದನ್ನು ಹೆಚ್ಚಿಸಿ ನಿಮಗೆ ಕೊಡ್ತಾನೆ. ದೇವರು ಹೆಚ್ಚಿಸಿ ಕೊಡ್ತಾರೆ. ನಿಮ್ಮ ಮಕ್ಕಳು ಇಬ್ಬರು ಮಕ್ಕಳಿಗೆ ನೀವು ದೇವ್ರು ಕೊಟ್ಟರೆ ಆ ಮಕ್ಕಳು ಅವ್ರ ಮಕ್ಕಳನ್ನ ಎತ್ತಿ 4 ಮಕ್ಕಳನ್ನ ದೇವರ ನಡೆಸ್ತಾರೆ. ಅದೇ ರೀತಿ ನಮ್ಮ ವಂಶ ಏನಾಗುತ್ತೆ ಗೊತ್ತಾ? ಧ್ವಂಸ ಆಗದಂತೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರುತ್ತೆ. ನಾವೊಂದು ವೇಳೆ ನಮ್ಮ ಮಕ್ಕಳಿಗೆ ಲೋಕದ ಕಾರ್ಯಕ್ಕೋಸ್ಕರ ಒಬ್ರಿಗೆ ಡಾಕ್ಟರ್ ಮಾಡಿ, ಒಬ್ರು ಇಂಜಿನಿಯರ್ ಮಾಡಿ, ಒಬ್ರು ಪ್ರೊಫೆಸರ್ ಮಾಡಿ, ಒಬ್ಬರು ದೊಡ್ಡ ಇದು ಮಾಡಿ ಲೋಕದಲ್ಲಿ ಬಿಟ್ಟರೆ ಒಂದು ದಿವಸ ಸತ್ತು ನಿಮ್ಮ ಪಕ್ಕದಲ್ಲೇ ನರಕಾಗ್ನಿಲಿ ಒದ್ದಾಡ್ತಾ ಇರ್ತಾರೆ. ಓಕೆನಾ? ಗರ್ಭಫಲವು ದೇವರು ಕೊಟ್ಟಂಥ ಬಹುಮಾನ. ಅದು ದೇವರ ಕೈಯಲ್ಲಿ ನಾವು ಸಮರ್ಪಿಸಬೇಕು. ಹೌದು ಪ್ರೇರೆ, ದೇವರು ಕೊಟ್ಟಂಥ ಗರ್ಭಫಲ ಅದು ಒಳ್ಳೆ ಅಂಬುಗಳಾಗಿ ದೇವರ ಕೈಯಲ್ಲಿದ್ದರೆ, ಒಳ್ಳೆ ಬಾಣಗಳನ್ನಾಗಿ ದೇವರು ಅವರನ್ನು ಮಾಡಿ, ಎಲ್ಲೆಲ್ಲಿ ದುಷ್ಟ ಕಾರ್ಯಗಳು, ನೀಚ ಕಾರ್ಯಗಳು, ಅಧರ್ಮದ ಕಾರ್ಯಗಳು ನಡೀತಾ ಇದೋ ಅಲ್ಲಿ ಬಾಣವನ್ನು ಬೀಸಿ ತನ್ನ ಬಾಯಿಯ ನಾಲಿಗೆ ಎಂಬುವಂಥ ಬೆಂಕಿಯಿಂದ ಈ ಜನರನ್ನು ಸೌದೆಯನ್ನಾಗಿ ಸುಡ್ತಾರೆ ದೇವರು. ಓಕೆನಾ? ದೇವರ ಬಾಯಿಂದ ಬರುವಂಥ ಮಾತುಗಳು ಮನುಷ್ಯರ ಹೃದಯದಲ್ಲಿ ಅಲಗುನಟ್ಟಂತಾಗಿ ಅನೇಕರು ಪಶ್ಚಾತ್ತಾಪಪಟ್ಟು ದೇವರ ಸನ್ನಿಧಿಗೆ ಬರೋದಕ್ಕೆ ಮಾರ್ಗವಾಗುತ್ತೆ. ಓಕೆನಾ? ಈ ಮಾತುಗಳು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದ ಈ ಸಂದೇಶವನ್ನು ದೇವರನ್ನು ಆಶೀರ್ವದಿಸಿದ್ದಾರೆ ಎಂದು ನಾನು ನಂಬುತ್ತಾ ಕಡೆದಾಗಿ ಪ್ರಾರ್ಥನೆ ಮಾಡಿ ಈ ಒಂದು ಸಂದೇಶದ ಭಾಗವನ್ನು ಮುಗಿಸಿಕೊಳ್ಳೋಣ. ಎಲ್ಲರೂ ಕಣ್ಮುಚ್ಚೋದಾದರೆ ಪ್ರಾರ್ಥನೆ.